पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026ರ ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದು 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನು ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹು ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ ನವೆಂಬರ್ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳುಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲೇ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026ರಿಂದ ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026ರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಇನ್ನು ಮಕರ ರಾಶಿಯವರ 2026ರ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಪ್ರಮುಖ ಗ್ರಹಗಳು ಅಂತ ನೋಡಿದ್ರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹವು ವರ್ಷವಿಡೀ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಇದು ನಿಮ್ಮ ಒಂದು ಧೈರ್ಯ ಆಗಿರ್ಬೋದು, ಶ್ರಮದ ಒಂದು ಮನೆ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮ್ಗೆ ನಿಮ್ಮ ಶ್ರಮ ಸಂಪೂರ್ಣ ಪ್ರತಿಫಲ ಸಿಗುತ್ತೆ. ಮತ್ತೆ ನಿಮ್ಗೆ ಸ್ವಲ್ಪ ಧೈರ್ಯ, ಪರಾಕ್ರಮ ಹೆಚ್ಚಾಗುವಂತ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಸಣ್ಣ ಪ್ರಯಾಣಗಳು ಮತ್ತೆ ಸಂಪರ್ಕಗಳಿಂದ ಲಾಭ ತರುವಂತ ಒಂದು ಸಾಧ್ಯತೆನೂ ಕೂಡ ಇರುತ್ತೆ. ಈ ಸ್ಥಾನ ನಿಮ್ಗೆ ಸಾಡೆ ಅಂತ್ಯದ ಸಕಾರಾತ್ಮಕ ಪರಿಣಾಮವನ್ನ ಇನ್ನಷ್ಟು ನಿಮ್ಗೆ ಹೆಚ್ಚು ಮಾಡುತ್ತೆ. ಇನ್ನು ತದನಂತರ ಗುರುವಿನ ಒಂದು ಸಂಚಾರ ಅಂತ ನೋಡ್ತೀವಿ ಅಂತಂದಾಗ, ಗುರು ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ಸ್ವಲ್ಪ ನಿಮ್ಗೆ ಕೋರ್ಟು ಕೇಸು ಇದರಲ್ಲಿ ಜಯ ಆಗುವಂತದ್ದಾಗಿರುತ್ತೆ. ಯಾರೆಲ್ಲ ಎಕ್ಸಾಮ್ಸ್ ಬರೀತಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿದ್ಯಾರ್ಥಿಗಳು, ಅದರಲ್ಲಿ ಯಶಸ್ಸು ಸಿಗುತ್ತೆ. ಹಾಗೆ ಏನಾದ್ರು ನೀವು ಬ್ಯಾಂಕ್ ಲೋನ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲೋನ್ ಆಗೋ ಚಾನ್ಸಸ್ ಇರುತ್ತೆ. ಸಾಲ ತೀರ್ಸ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಒಂದೊಳ್ಳೆ ಅವಕಾಶಗಳು ಕೂಡಿ ಬರುತ್ತೆ. ಅದೇ ನಿಮ್ಗೆ 7ನೇ ಮನೆಗೆ ಸಂಚಾರ ಬೆಳೆಸಿದಾಗ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಹಾಗೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂತ ಒಂದು ಸಮಯ ಕೂಡ ಬರುತ್ತೆ. ಇನ್ನ ತದನಂತರ 8ನೇ ಮನೆಗೆ ಪ್ರವೇಶ ಮಾಡಿದಾಗ
ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥದ್ದು, ದಿಢೀರಂತ ಹಣ ಬರುವಂಥದ್ದು, ದಿಢೀರಂತ ಹಣ ಲಾಸ್ ಆಗುವಂಥದ್ದು, ಈ ಎಲ್ಲ ಘಟನೆಗಳು ಕೂಡ ನಿಮ್ಗೆ ನಡೀತಾ ಹೋಗುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗ್ಲೇ ಹೇಳಿದೆ, ರಾಹುವಿನ ಸ್ಥಾನಮಾನ ಆಗಿರ್ಬೋದು, ಕೇತುವಿನ ಸ್ಥಾನಮಾನ ಆಗಿರ್ಬೋದು, ಇದರಿಂದ ಸ್ವಲ್ಪ ಅನಾರೋಗ್ಯ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಕಾಡುತ್ತೆ. ಹಾಗೆ ಗುರುನು ಕೂಡ 6ನೇ ಮನೇಲಿ ಇರೋವರೆಗೂ ಕೂಡ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಂದ್ರೆ ಶುಗರ್ BP ಏನಾದ್ರು ಇದ್ರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು, ಮತ್ತೆ ರಾಹುವಿನ ಪ್ರಭಾವದಿಂದ ರಕ್ತದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರುವಂತಹ ಕೆಲವು ಡಿಸೀಸ್ ಬರುವಂಥದ್ದು, ಕೇತುವಿನ ಪ್ರಭಾವದಿಂದ ಸ್ವಲ್ಪ ಬಾಯಲ್ಲಿ ಹುಣ್ಣಾಗುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು, ಈ ರೀತಿ ಕೆಲವೊಂದು ದುಷ್ಪರಿಣಾಮಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ನೀವು ಆ ಥರದ್ದೇನೋ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಇಮಿಡಿಯೇಟ್ ಆಗಿ ಒಂದು ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ಕೆಲವು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ನೀವು ಪರಿಹಾರ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿಯ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿ ಶನಿವಾರ ದಿವಸ ನೀವು ಏನು ದಾನ ಧರ್ಮ ಮಾಡುವಂಥದ್ದು, ನಿಮ್ ಕೈ ಸಾಧ್ಯ ಆಗಿದ್ದು ಏನ್ ಬೇಕಾದ್ರೂ ಆಹಾರ ಪದಾರ್ಥಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನ ಬೇಕಾದ್ರೂ ನೀವು ದಾನನ ಮಾಡ್ಬೋದು. ನೀವು ರಾಹುವಿನ ಒಂದು ಏನು ಅನುಗ್ರಹಕ್ಕೋಸ್ಕರ ಸ್ವಲ್ಪ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಹಾಗೆ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದು, ಹಾಗೆ ಏನು ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರಗಳನ್ನ ಅರ್ಪಿಸೋದು, ಗುರುವಿನ ಒಂದು ಸ್ಥಾನಮಾನ ಚೆನ್ನಾಗಿರೋದ್ರಿಂದ ಅವರ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿ ಗುರುವಾರ ದಿವಸ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಗುರುವಿನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು ಅಥವಾ ನೀವೇ ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಬರುವಂತ ಕೆಲವು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ರೆ ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026ರ ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.